ನಮ್ಮದು ತೂಕ ಯಾವಾಗ ಗೊತ್ತಾ ಇಂಪಾರ್ಟೆಂಟ್ ಆಗೋದು? ನಾವು ಹುಟ್ಟಿದ ತಕ್ಷಣ ಇಂಪಾರ್ಟೆಂಟ್ ಆಗುತ್ತೆ. ಹಿಂಗೆ ಹುಟ್ಟಿದ ತಕ್ಷಣವೇ ಡಾಕ್ಟರ್ಸು ನಮ್ಮನ್ನು ತೂಕ ಹಾಕ್ತಾರೆ. ಓಕೆ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ 2.5 kg-ಯಿಂದ 4.5 kg ಇದ್ದರೆ ನಮ್ಮದು ನಾರ್ಮಲ್ ತೂಕ ಅಂತ ಹೇಳ್ತಾರೆ. 2.5 kg-ಗಿಂತ ಕಮ್ಮಿ ಇದ್ದರೆ ಮಾಲ್ ನ್ಯೂಟ್ರಿಷನ್ ಅಂತ, ಅಂದರೆ ಪೌಷ್ಟಿಕಾಂಶ ಕೊರತೆ ಇರೋವಂಥ ಮಗು ಅಂತ ಹೇಳ್ತಾರೆ. ಸಪೋಸ್ 4.5 kg-ಗಿಂತ ಜಾಸ್ತಿ ಇದ್ದರೆ ಮಗು ಒಬೇಸಿಟಿ ಅಂತ ಹೇಳ್ತೀವಿ, ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಅಗತ್ಯಕ್ಕಿಂತ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳ್ತೀವಲ್ವಾ. ಇವಾಗ ಯೋಚನೆ ಮಾಡಿ, ಇದು ಆವಾಗಿನ ಟೈಮ್ ಮಾತ್ರ ಅಲ್ಲ, ನಾವು ಹುಟ್ಟಿದಾಗಿಂದನೂ ಸಾಯೋ ಗಂಟನೂ ನಮ್ಮ ಎತ್ತರಕ್ಕೆ ತಕ್ಕನಂಗೆ ನಮ್ಮ ತೂಕ ಇರಬೇಕು. ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂಥದ್ದು. ಓಕೆ, ಎಷ್ಟಪ್ಪ ಎತ್ತರಕ್ಕೆ ತಕ್ಕನಂಗೆ ತೂಕ ಅಂದರೆ ನೋಡಿ, ಇವಾಗ ನೀವೊಂದು ಎಷ್ಟು ಸೆಂಟಿಮೀಟ್ರ್ ಅಂತ ಲೆಕ್ಕ. ಇವಾಗ ನಾನೊಂದು 173 ಸೆಂಟಿಮೀಟ್ರ್ ಅಂದರೆ ನಾನೊಂದು 100 ಮೈನಸ್ ಮಾಡಿದ್ರೆ ಒಂದು 73 ಸೆಂಟಿಮೀಟ್ರ್ ನಾನು ಇರಬೇಕು. 73 kg ನಾನು ಇರಬೇಕು. ಈ 73 kg ಇದ್ದರೆ ನಾನು ಐಡಿಯಲ್ ವೆಯ್ಟ್. ಕರೆಕ್ಟಾ? ಹಿಂಗೆ ನಿಮ್ಮದೇ ಆದಂಥ ವೆಯ್ಟ್ಗಳಿರುತ್ತೆ. ಯೋಚನೆ ಮಾಡಿ, ಇವಾಗ ನಮ್ಮ ಕೈಯಲ್ಲಿ ಒಂದು ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ ಅಕ್ಕಿನೋ ರಾಗಿನೋ ಗೋಧಿನೋ ಹಣ್ಣೋ ಏನೋ ತರಕಾರಿ ಒಂದು 5 kg 10 kg ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಇವಾಗ ಎಷ್ಟೊತ್ತವರೆಗೂ ನಡ್ಕೊಂಡು ಒಂದು 5 ನಿಮಿಷ 10 ನಿಮಿಷ 20 ನಿಮಿಷ ಹಿಡ್ಕೊಂಡಿರ್ಬೋದಾ? ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ಕೈ ನೋವು ಬರುತ್ತಾ ಬರಲ್ವಾ? ನೋವು ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಇವಾಗ ಯೋಚನೆ ಮಾಡಿ, ತೂಕ ಇರೋದೆಲ್ಲಿ? ಕೆಳಗಡೆ, ಬ್ಯಾಗ್ ಕೆಳಗಡೆ ತಾನು ತೂಕ ಇದೆ. ಇವಾಗ ನಮ್ಗೆ ನೋವು ಬರೋದಿಲ್ಲಿ ಕೈಯಲ್ಲಿ. ಇವಾಗ ಹಿಂಗೆ ಯೋಚನೆ ಮಾಡಿ, ನಮ್ಮ ಬಾಡಿನೂ ಒಂದು 5 kg 10 kg 20 kg ಅಂತ ಸಿಂಪಲಾಗಿರುತ್ತೆ. ಸರಿ, ಕರೆಕ್ಟ್ ಅಲ್ವಾ? 20 kg 30 kg ಇರುತ್ತೆ. ಇವಾಗ ಅದು ತೂಕ ಎಲ್ಲಿರುತ್ತೆ? ಹೊಟ್ಟೆ ಭಾಗದಲ್ಲಿ ಇರುತ್ತೆ ಜಾಸ್ತಿ. ಈಗ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ತೂಕ ಇರಬೇಕಾದ್ರೆ ನೋವು ಎಲ್ಲೆಲ್ಲಿ ಕಾಣಿಸುತ್ತೆ? ನೋವಲ್ಲ, ಬಾಡಿಲಿ ಬೇರೆ ಥರದ ಪ್ರಾಬ್ಲಮ್ಸ್ ಕಾಣಿಸುತ್ತೆ, ಏನೇನೋ ಕಾಣಿಸುತ್ತೆ, ಏನೇನೋ ಆಗುತ್ತೆ. ಅದು ಆವಾಗ ನಾವು ಹೋಗ್ತೀವಿ ಡಾಕ್ಟರ್ ಹತ್ರ, ಹೋಗಿ ಚೆಕ್ ಮಾಡ್ತೀವಿ. ಅವರು ಅದಕ್ಕೆ ತಕ್ಕನಾಗಿ ಏನು ಮೇಲ್ಬೇಕು ಅದು ಹೇಳ್ಕೊಡ್ತಾರೆ, ಅದು ಸರಿ ಹೋಗ್ತಾ ಇರುತ್ತೆ. ಬಟ್ ಆದರೆ ತಿರ್ಗಾ ಬಂದು ನಾವೇನು ಮಾಡ್ತೀವಿ? ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ತೂಕದ ಬಗ್ಗೆ ಯೋಚನೆ ಮಾಡಲ್ಲ. ಓಕೆನಾ? ಇದು ಇವಾಗಿನ ಪರಿಸ್ಥಿತಿ ಆಗ್ತಾ ಇರೋದು. ಯಾವಾಗ ಆ ತೂಕ ಹಿಂಗೆ ಜಾಸ್ತಿ ಆಗ್ತಾನೆ ನಮ್ಮ ಬಾಡಿ ತುಂಬ ಪ್ರಾಬ್ಲಮ್ಸಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದನ್ನು ಸರಿ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ. ಇವಾಗ ನಾವು ಆ್ಯಕ್ಚುಲಾಗಿ ಏನು ಮಾಡ್ಬೋದು? ವೆಯ್ಟ್ ಲಾಸ್ ಮಾಡ್ಕೊತೀನಿ ಅಂತ ಏನೋ ಹೋಗ್ತೀವಿ. ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ? ಏನೇನು ಕಾಣಿಸುತ್ತೋ, ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಎಲ್ಲ ಮಾಡ್ತೀವಿ. ಬಟ್ ಆದರೆ ಅದು ರಿಸಲ್ಟ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಹುಟ್ಟಿದಾಗಿಂದನೂ ನಮ್ಮ ಅಪ್ಪ ಅಮ್ಮ ನಮ್ಗೆ ಎಂಥ ಊಟ ಕೊಟ್ಟು ಬೆಳೆಸಿದಾರೋ ಅಂಥ ಊಟ ಮಾಡ್ಕೊಂಡಿದ್ರೆ ಮಾತ್ರ ನಮ್ಮದು ಬಾಡಿ ನಾರ್ಮಲ್ ವೆಯ್ಟಿಗೆ ಬರೋದು. ಹೆಂಗೆ ಇವಾಗ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತೀರಾ, ಕರೆಕ್ಟು. ಬಟ್ ಆದರೆ ಅಪ್ಪ ಅಮ್ಮ ಕೊಡೋ ಟೈಮಲ್ಲಿ ಇದ್ದಿದ್ದಂಥ ಊಟ, ಇವಾಗ ಆ ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ. ಊಟ ಸೇಮೆ, ಅನ್ನ ಮುದ್ದೆ ಚಪಾತಿ ಎಲ್ಲ ಸೇಮೆ. ಬಟ್ ಆ ಪೌಷ್ಟಿಕಾಂಶದ ಕೊರತೆ ಇದೆಯಲ್ಲ ಊಟದಲ್ಲಿ. ಊಟ ಕ್ವಾಂಟಿಟಿಯನ್ನು ಚೆನ್ನಾಗಿ ತಿಂತೀವಿ, ಎಲ್ಲ ತಿಂತೀವಿ. ಬಟ್ ಪೌಷ್ಟಿಕಾಂಶದ ಕೊರತೆ ಇರೋದನ್ನ ಮೈಯಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇವಾಗ ಊಟದಲ್ಲಿ ಪೌಷ್ಟಿಕಾಂಶ ಕೊರತೆ ಆಗೈತೆ, ಇವಾಗ ಹಿಂಗೆ ದಪ್ಪ ಆಗ್ತಾ ಇದ್ದೀವಿ. ಇವಾಗ ಹೆಂಗೆ ಸರಿ ಮಾಡ್ತೀರಾ ನೀವು? ಇದನ್ನು ಬಿಟ್ಟರೆ ಸರೋಗುತ್ತಾ? ಅದು ಹೆಂಗೆ ಸರೋಗುತ್ತೆ? ಹಂಗೆಲ್ಲ ಸರೋಗಲ್ಲ. ನಾವು ಹುಟ್ಟದಾಗಿಂದ ಹಿಂಗೆ ಬಂದಿದ್ದೀವೋ ಹಂಗೆ ಇದ್ದರೆ ಮಾತ್ರ ಅದು ಸರೋಗೋದು. ನಾನು ಅದನ್ನೇ ಹೇಳ್ಕೊಡೋದಿಲ್ಲ. ಯಾಕಂದರೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಫುಲ್ ಆ್ಯಂಡ್ ಫುಲ್ ಅಂಥ ಊಟನೇ. ಒಂದು 20 ವರ್ಷ 30 ವರ್ಷ ನಮ್ಮ ಅಪ್ಪ ಅಮ್ಮ ಹೆಂಗೆ ಬೆಳೆಸಿದಾರೋ ಅಂಥ ಊಟನೇ ಅವ್ರು ಕೊಟ್ಟಿರೋದು. ಅಂಥ ಊಟದಿಂದನೇ ನಾನು 27 kg ವೆಯ್ಟ್ ಲಾಸ್ ಆಗಿದ್ದೀನಿ. ಅಂಥ ಊಟದಿಂದ ನಾನು ತುಂಬ ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಕಡೆಯಿಂದ. ಓಕೆನಾ? ನಿಮಗೆ ಯಾರಿಗಾನ ನಿಜವಾಗ್ಲೂ ನಾನು ಚೆನ್ನಾಗಿ ಆಗಬೇಕು ಅಂತಿದ್ರೆ ಒಂದು ದಿನ ಫ್ರೀ ಟ್ರಯಲ್ ಇರುತ್ತೆ ನಮ್ಮದೇ ಸೆಂಟ್ರಲ್ಲಿ. ಓಕೆನಾ? ನನ್ನ ನಂಬರ್ಸ್ ಇಲ್ಲಿ ಹಾಕಿದ್ದೀನಿ, ಕಾಲ್ ಮಾಡ್ಬೋದು. ಆನ್ಲೈನನ್ನು ಫ್ರೀ ಟ್ರಯಲ್ ಇರುತ್ತೆ, ಫಿಸಿಕಲ್ಲೂ ಫ್ರೀ ಟ್ರಯಲ್ ಇದೆ. ಅಂದರೆ ನೀವು ಆನ್ಲೈನಲ್ಲೂ ಫ್ರೀ ಟ್ರಯಲ್ ಬರುತ್ತೆ, ಫಿಸಿಕಲಲ್ಲೂ ಬರುತ್ತೆ, ಬೇಕಾದ್ರೆ ಅಟೆಂಡ್ ಮಾಡ್ಬೋದು. ಇನ್ನೊಂದು 1-on-1 ಪ್ರೆಸೆಂಟೇಷನು ಇರುತ್ತೆ. 1-on-1 ಪ್ರೆಸೆಂಟೇಷನ್ ಅಂದರೆ ನಿಮಗೆ ಮಾತ್ರ ನಾವು ಹೇಳ್ಕೊಡೋಕ್ಕೂ ನಾವು ರೆಡಿ ಇರ್ತೀವಿ. ಓಕೆನಾ? ಇದು ಎಲ್ಲ ಕ್ಯಾಟಗರಿಯಲ್ಲೂ ಬರುತ್ತೆ. ನೀವು ಒಟ್ಟಿನಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ನಿಮ್ಗೆ ಆಸಕ್ತಿ ಇದೆಯಾ? ಬರ್ಬೋದು, ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್.